ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇದು ವಿಡಿಯೋ ಮಾಡ್ತಾ ಇರೋದು ಪ್ಯಾರಾಮೆಡಿಕಲ್ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ, ಮೊದಲನೇ ವರ್ಷದಲ್ಲಿ ಎಕ್ಸಾಮ್ ಬರೆದಿರುವಂಥ 2ನೇ ವರ್ಷ ಮತ್ತು 3ನೇ ವರ್ಷದ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಪೇಪರ್ಗಳ ವ್ಯಾಲ್ಯೂಯೇಷನ್ ಆರಂಭವಾಗಿದೆ. ಸೊ ಆರಂಭವಾಗಿ ಇವಾಗ ಸೋಮವಾರದಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತ ಕೇಳಿ ಬಂದಿದೆ. ಸೊ ಸಂಬಂಧಪಟ್ಟಂಥ ಒಂದು ಸೆಂಟರ್ಗಳಲ್ಲಿ ವ್ಯಾಲ್ಯೂಯೇಷನನ್ನು ಮಾಡ್ತಾ ಇದ್ದಾರೆ. ಸೊ ವ್ಯಾಲ್ಯೂಯೇಷನ್ ಕಂಪ್ಲೀಟಾಗಿ 1 ತಿಂಗಳು ನಡೀತೆ ನಿಮಗೆ. ಅಂದರೆ ಈ ತಿಂಗಳು ಪೂರ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಮುಂದಿನ ತಿಂಗಳ ತನಕ ನಾವು ಏನಪ್ಪ ಅಂತಂದರೆ ಒಂದು ಡಾಟಾ ಬೇಸ್ಗಳನ್ನಿರ್ಬೋದು ಎಲ್ಲವನ್ನು ಕೂಡ ಅಪ್ಡೇಟ್ಗಳನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುವಂಥದ್ದು. ಮೇ ಬಿ ಇಲ್ಲಿ ಕೇಳಿ ಬಂದಿರೋದು ಏನಂತಂದರೆ 3ನೇ ವರ್ಷದ ಪೇಪರ್ ವ್ಯಾಲ್ಯೂಯೇಷನ್ ಈಗ ಮೊದಲಿಗೆ ಸ್ಟಾರ್ಟ್ ಆಗಿದೆ. ಸೊ 2ನೇ ವರ್ಷದ್ದು ಮತ್ತು 3ನೇ ವರ್ಷದ್ದು ಇನ್ನೂ ಆರಂಭವಾಗಿಲ್ಲ ಅಂತ ಕೂಡ ಕೇಳಿ ಬಂದಿದೆ. ಸೊ ಹೀಗಾಗಿ ನನಗನ್ಸುತ್ತೆ ಎಕ್ಸೆಪ್ಟೆಡ್ ಏನಂತಂದರೆ ಏನಾದರೂ 3ನೇ ವರ್ಷದ ವಿದ್ಯಾರ್ಥಿಗಳಂದ್ರಿಗೆ ಆಲ್ರೆಡಿ ಸೈನ್ಸಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಏನಾದರೂ 3ನೇ ವರ್ಷದ ರಿಸಲ್ಟನ್ನು ಬೇಗ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆ ಇದೆಯಾ ಅಂತ ಒಂದು ಸ್ವಲ್ಪ ಕಾದು ನೋಡಬೇಕಾಗುತ್ತೆ. ನನಗೂ ಕೂಡ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಬಟ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. 3rd ಇಯರ್ದು ವ್ಯಾಲ್ಯೂಯೇಷನ್ ನಡೀತಾ ಇದೆ. ಬಟ್ 1ನೇ ವರ್ಷ ಮತ್ತು 2ನೇ ವರ್ಷದ್ದು ಪೇಪರ್ ವ್ಯಾಲ್ಯೂಯೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದರು. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಇದು ಒಂದು ಸ್ಟೆಪ್ ಆಫ್ ನಮ್ಮ ರಿಸಲ್ಟ್ದು ಅಂತ ಒಂದು ಸ್ಟೆಪ್ ಅಂದರೆ ನಮಗೆ ರಿಸಲ್ಟ್ಸ್ ಒಂದು ಗೆಸ್ ಮಾಡ್ಬೋದು ಎಲ್ಲಿ ತನಕ ಬರ್ಬೋದು ಅಂತೇಳಿ. ವ್ಯಾಲ್ಯೂಯೇಷನ್ ಬೇಗ ಸ್ಟಾರ್ಟ್ ಆದರೆ ಬೇಗನೆ ವ್ಯಾಲ್ಯೂಯೇಷನ್ ಮುಗಿದು ರಿಸಲ್ಟ್ ಕೂಡ ಬೇಗ ಬರುತ್ತೆ. ಸೊ ವ್ಯಾಲ್ಯೂಯೇಷನ್ಸ್ ಈಗ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು 1 ಮಂತ್ ಅಂತ ಎಕ್ಸೆಪ್ಟೆಡ್ ಮಾಡಿದರೂ ಕೂಡ ನಿಮಗೆ ಮುಂದಿನ ತಿಂಗಳ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತನಕ ರಿಸಲ್ಟ್ ಬರುವಂಥ ಸಾಧ್ಯತೆ ಆಗ್ಬೋದು ಅಂತ ನಾನು ಊಹಿಸಿದ್ದೇನೆ. ಇನ್ನೂ ಏನಾದರೂ 2ನೇ ವರ್ಷ 3ನೇ ವರ್ಷದ ರಿವ್ಯಾಲ್ಯೂಯೇಷನ್ ತಡ ಆದರೆ ಮತ್ತು ರಿಸಲ್ಟ್ ಕೂಡ ತಡ ಆಗ್ಬೋದು. ಮತ್ತೇನಾದರೂ ಅಪ್ಡೇಟ್ ಬಂದರೆ ಡೆಫಿನೆಟಾಗಿ ನಿಮಗೆ ಶೇರ್ ಮಾಡ್ತೇನೆ. ಗುಡ್ ನೈಟ್.